Yes, all students, a very good morning, and I wholeheartedly welcome you all for Enlightened Educators. And today is Mahashivratri, and I wish you all a happy Mahashivratri. Lord Shiva bless you all with health, wealth, and prosperity. And ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ತೊಂದರೆ ಇದ್ರೂ ಎಲ್ಲನೂ ಈಸಿಯಾಗಿ ಕ್ಲಿಯರ್ ಆಗಲಿ. ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೋರ್ತ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಥರ್ಡ್ ಸೆಮ್ ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಇನ್ನೇನು ಒಂದು ತಿಂಗಳು ಹತ್ತತ್ರ ಆಗುತ್ತೆ. ಸೊ ಏನು ಅಂತಂದರೆ ಥರ್ಡ್ ಸೆಮ್ ಇವ್ಯಾಲ್ಯೂಯೇಷನ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಅಂತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಅದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಫಸ್ಟ್ ಇಯರಲ್ಲಿ ಜಾಸ್ತಿ ಇರ್ತಾರೆ, ಫಸ್ಟ್ ಇಯರಲ್ಲಿ ಜಾಸ್ತಿ ಇರ್ತಾರೆ, ಸೆಕೆಂಡ್ ಇಯರಲ್ಲಿ ಜಾಸ್ತಿ ಇರ್ತಾರೆ, ಥರ್ಡು ಮತ್ತು ಫೋರ್ತಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇರ್ತಾರೆ ಸ್ಟೂಡೆಂಟ್ಸು. ಹಾಗಾಗಿ ಸ್ವಲ್ಪ ಸೆಕೆಂಡ್ ಇಯರ್ ಜಾಸ್ತಿ ಇರ್ತಾರೆ ಸ್ಟೂಡೆಂಟ್ಸು. ಸೊ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಸ್ಟಿಲ್ ಗೋಯಿಂಗ್ ಆನ್ ಅಂತೆ. ಸೊ ಆಫ್ಟರ್ ಕಂಪ್ಲೀಷನ್ ದೆಲ್ ಅಪ್ಡೇಟ್ ಯು, ಆಯಿತಾ. ಇಟ್ಸ್ ನಾಟ್ ಸೋ ಈಸಿ. ಜನ ಜಾಸ್ತಿ ಇದ್ದಾಗ ಹತ್ತದಿಂದ ಆದಷ್ಟು ಟ್ರೈ ಮಾಡ್ತಿದ್ದಾರೆ. ಸೊ ಅದ್ರ ಪ್ರಕಾರ ಹೋಗ್ತಿದ್ದಾರೆ. ಬಟ್ ಜನ ಜಾಸ್ತಿ ಆದಾಗ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಬಟ್ ದೇ ಆರ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಹ್ಯಾವ್ ಟು ಮೆನ್ಷನ್ ಇನ್ ಹಿಯರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಡಿಸ್ಕಸ್ ಮಾಡ್ತಾ ಇರೋವಂಥದ್ದು ಫೋರ್ತ್ ಸೆಮ್ ಬಗ್ಗೆ. ಸೊ ಫೋರ್ತ್ ಸೆಮ್ ಯಾರ್ಯಾರಿಗೆಲ್ಲ ಸ್ಟಾರ್ಟ್ ಆಗಿದೆ, ಸೊ ದಯವಿಟ್ಟು ಅವರೆಲ್ಲರೂ ಇದನ್ನು ಕೇಳಿಸ್ಕೊಳ್ಳಿ. ಕೆಲವ್ರಿಗಿನ್ನೂ ಸ್ಟಾರ್ಟ್ ಆಗಿಲ್ಲ ಪಾಪ. SJC ಅಂತ ಕಾಲೇಜ್ಗಳಲ್ಲಿ ಇನ್ನೂ ಥರ್ಡ್ ಸೆಮ್ ಎಕ್ಸಾಮ್ ಈಗ ಸ್ಟಾರ್ಟ್ ಆಗಿರೋದಂತೆ ಸೋಮವಾರದಿಂದ. ಐ ಗಾಟ್ ಟು ನೋ ಫ್ರಮ್ ಒನ್ ಆಫ್ ಮೈ ರಿಲೇಟಿವ್. ಸೊ ಈಗ ಸ್ಟಾರ್ಟ್ ಆಗಿರೋದಂತೆ ಸೋಮವಾರದಿಂದ ಥರ್ಡ್ ಸೆಮ್ಗೆ. ಸೊ ಎಲ್ಲದೂ ಮುಗಿದು ನೆನ್ ರಿಸಲ್ಟ್ ಕೊಡೋ ಹಂತದಲ್ಲಿರುವಾಗ ಅವ್ರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ಅಟೋನಮಸ್ ಅಲ್ವಾ. ಸೊ ಇಟ್ ಹ್ಯಾಪನ್ಸ್ ಟು ಟೇಕ್ಸ್ ಪ್ಲೇಸ್. ಸೊ ಯಾರೆಲ್ಲ ಥರ್ಡ್ ಸೆಮಿಸ್ಟರ್ ಎಕ್ಸಾಮ್ ಬರೀತಿದ್ದೀರಾ ಫ್ರಮ್ SJC, ವಿ ಆರ್ ಹ್ಯಾವಿಂಗ್ ಅ ವಿಡಿಯೋಸ್ ಆನ್ DSDV and network analysis. If any doubts you can just get into it and clarify. ನೋಡಿ ವೀಡಿಯೋಸ್ನ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಖಂಡಿತ ಕೇಳಿ, ಆಯಿತಾ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಇಸ್ ಫೋರ್ತ್ ಸೆಮ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ನನಗೊಬ್ಬರು ನೆನೆ ಕ್ವೆಶನ್ ಮಾಡಿದರು, ಫೋರ್ತ್ ಸೆಮ್ ನಲ್ಲಿ ಯಾವ್ಯಾವ ಕಷ್ಟದ ಸಬ್ಜೆಕ್ಟ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಅಂತ. ಕಷ್ಟದ ಸಬ್ಜೆಕ್ಟು, ಸುಲಭದ ಸಬ್ಜೆಕ್ಟು ಎಲ್ಲ ನೀವು ತಿಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಫಸ್ಟು ಅದನ್ನು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಏನು ಗೊತ್ತಾ, ನೀವು ಹೆಂಗೆ ಅಕಾಡೆಮಿಕ್ಸ್ನ ತೊಗೊಂಡು ಹೋಗ್ತೀರಾ ಅಂದರೆ ಬೆಟ್ಟ ಥರ ತೊಗೊಂಡು ಹೋಗ್ತೀರಾ ಅಕಾಡೆಮಿಕ್ಸ್ನ. ನಿಮಗೆ ಬೇರೆ ಎಲ್ಲದಕ್ಕಿಂತನೂ ಅಕಾಡೆಮಿಕ್ಸ್ ದೊಡ್ಡದಾಗಿ ಕಾಣುತ್ತೆ. ಫಸ್ಟ್ ಥಿಂಗ್, ಆಯಿತಾ. ನಿಮಗೆ ಏನು ಬೇಕು ಅದು ನಿಮ್ಗೆ ಲೆಕ್ಕಕ್ಕೆ ಬರಲ್ಲ. ನಿಮ್ಗೆ ಅಕಾಡೆಮಿಕ್ಸ್ ಬೆಟ್ಟದ ಥರ ಕಾಣುತ್ತೆ. ನೀವು ಆ ಬೆಟ್ಟನ್ನೇ ನೀವು ಕರಗಿಸೋಕ್ಕೆ ಅಂತಲೇ ತುಂಬ ಕಷ್ಟಪಡ್ತೀರಾ. ಕೊನೆಗಾಲದಲ್ಲಿ ನಿಮಗೆ ಬೇರೆದೆಲ್ಲ ಫ್ಲ್ಯಾಶ್ ಆಗುತ್ತೆ. ಸಿಕ್ಸ್ತ್ ಸೆಮ್ಮಲ್ಲಿ ಬೇರೆದೆಲ್ಲ ಫ್ಲ್ಯಾಶ್ ಆಗುತ್ತೆ. ಸರ್ಟಿಫಿಕೇಷನ್ಸ್ ಅದು ಇದು. ಆ ಟೈಮಿಗೆ ಬಂದು ಕೂತ್ಕೋತೀರ, ನಾನು ಆ ಸರ್ಟಿಫಿಕೇಷನ್ ಮಾಡಬೇಕು, ಈ ಸರ್ಟಿಫಿಕೇಷನ್ ಮಾಡಬೇಕು ಅಂತ. ಆವಾಗ ನೀವು ಅಕಾಡೆಮಿಕ್ಸ್ ಜೊತೆಗೆ 4 to 5 ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಟಗೋ, ಐ ಆಮ್ ಸೀರಿಯಸ್, ಐ ಆಮ್ ಡ್ಯಾಮ್ ಸೀರಿಯಸ್. ಅಟ್ಟಗೋ ನೀವು 4 to 5 ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಅವ್ರು ಕೇಳಿದಂಥ ಕ್ವಶನ್ ಪ್ರಾಪರಾಗೇ ಇತ್ತು. ಏನಂದರೆ ನೀವು ಕಷ್ಟದ ಸಬ್ಜೆಕ್ಟ್ ಯಾವುದು, ಈಸಿ ಸಬ್ಜೆಕ್ಟ್ ಯಾವುದು, ನಾನು ತಡ ಹೆಂಗೆ ಸೇರಿಸ್ಬೇಕು, ಆ್ಯಂಡ್ ನಾನು ಓದ್ತಾರೋ ಸಬ್ಜೆಕ್ಟು ನನಗೆ ಕಂಪನಿಗೆ ಎಲ್ಲರೂ ಹೋಗ್ತೀನಿ ಅಂದರೆ, ಅಥವಾ ನಾನು ಕೋರ್ ಕಂಪನಿಗೆ ಹೋಗ್ತೀನಿ ಅಂದರೆ ನನಗಲ್ಲಿ ಈ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಈ ಸಬ್ಜೆಕ್ಟು ನನಗೆ ಆ ಕಂಪ್ನಿ ಇಲ್ಲಿ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನೀವು ಓದಿದ್ರೆ ನಿಮ್ಗೆ ಅಕಾಡೆಮಿಕ್ಸ್ ಯಾವತ್ತೂ ಬೆಟ್ಟ ಆಗಲ್ಲ. ಅಕಾಡೆಮಿಕ್ಸ್ ಯಾವತ್ತು ಹಿಂಸೆ ಅನಿಸಲ್ಲ. ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಾ. ಪ್ಲಸ್ ನೀವು ಕಂಪನಿ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡ್ತೀರಾ. ನೀವು ಕೊಡಬೇಕಾಗಿರೋದೇ ಕಂಪನಿ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್. ಯಾರಪ್ಪ ನಿಮ್ಮನ್ನು ಮಾರ್ಕ್ಸ್ ಕೇಳೋರು ಅಂದರೆ ನಿಮಗೆ ನಾನು ಹೇಳ್ತಿರೋದು ಮಾರ್ಕ್ಸೇ ಕೇಳೋದೇ ಇಲ್ಲ ಅಂತಲ್ಲ. 70 ಇರಬೇಕು, 60 ಇರಬೇಕು, ಅದಕ್ಕೆ ಹೇಳ್ತಾರೆ. ಅದನ್ನು ತೊಗೊಳಕ್ಕೆ ಪ್ರಯತ್ನ ಮಾಡಿ. 80, 90 ಎಲ್ಲ ಬೇಡ. 80, 90 ಹೆಂಗಾಗ್ಬಿಟ್ಟಿದೆ ಗೊತ್ತಾ. 80 ತೆಗಿಬೇಕು, 90 ತೆಗಿಬೇಕು ಅಂತ ತುಂಬ ಕಷ್ಟಪಡ್ತೀರಾ. ಬಟ್ ನಿಮ್ಮನ್ನು ಯಾರು 80 ತೆಗೆದ್ರ 90 ತೆಗೆದ್ರ ಕೇಳಲ್ಲ. ಬಂದಿದ ತಕ್ಷಣ ಕೇಳೋದು ಹೆಂಗೆ ಗೊತ್ತಾ, ಅವ್ರಿಗೆ ಗೊತ್ತಿರುತ್ತಲ್ಲಿ ನಿಮ್ಗೆ ಎಷ್ಟು ಬಂದಿರುತ್ತೆ ಅಂತ. ಅದ್ರ ಮೇಲೆ ಅವ್ರು ನಿಮ್ಮನ್ನ ಒಳಗೆ ಸೇರಿಸಿರ್ತಾರೆ ಕಂಪ್ನಿ ಇಂಟರ್ವ್ಯೂ ಪ್ರೋಸೆಸ್ ಒಳಗಡೆ. ನಿಮಗೆ ಇಂಟರ್ವ್ಯೂವಲ್ಲಿ ನೀವು HR ಹತ್ರ ಹೋಗಿದ ತಕ್ಷಣ ಏನು ಕೇಳ್ತಾರೆ ಹೇಳಿ, ಗಿವ್ ಎ ರೆಸ್ಯೂಮೆ ಅಂತಾರೆ. ವಿಲ್ ಗಿವ್ ಎ ರೆಸ್ಯೂಮೆ. ರೆಸ್ಯೂಮೇಲಿ ಏನು ಮಾಡ್ತಾರೆ, ಪ್ರತಿಯೊಂದು ನೀಟಾಗಿ ನೋಡ್ತಾರೆ ಏನೇನಿದೆ ಅಂತ. ರೆಸ್ಯೂಮೇಲಿ ಫಸ್ಟ್ ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಡೀಟೇಲ್ಸ್ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ, ಆ್ಯಂಡ್ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ಏನು ಬರುತ್ತೆ, ಡೈರೆಕ್ಟ್ ವಿಲ್ ಗೆಟ್ ಇನ್ ಟು ಇಂಟರ್ನ್ಶಿಪ್ ಸರ್ಟಿಫಿಕೇಷನ್ಸ್ ಆ್ಯಂಡ್ ಇಂಟರ್ನ್ಶಿಪ್ ಕೋರ್ಸಸ್, ಪ್ರಾಜೆಕ್ಟು, ಮಿನಿ ಪ್ರಾಜೆಕ್ಟು ಅವೆಲ್ಲ ಬರುತ್ತೆ. ಅದರಲ್ಲೆಲ್ಲ ನೋಡ್ತಾ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ನಿಮ್ಮ ಸರ್ಟಿಫಿಕೇಷನ್ ಲಿಸ್ಟ್ ನೋಡಿದ ತಕ್ಷಣ ಗಿವ್ ಮಿ ದ ಸರ್ಟಿಫಿಕೇಟ್ ಫಾರ್ ದೋಸ್ ಕೋರ್ಸಸ್ ಅಂತಾರೆ. ತಕ್ಷಣ ನೀವು ಸರ್ಟಿಫಿಕೇಟ್ ಕೊಡಬೇಕು. ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಅದಕ್ಕೆ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಅದರ ಇಂಟರ್ನ್ಶಿಪ್ ನೀವು ಮಾಡಿತ್ತು ಅಂದರೆ ಅದಕ್ಕೂ ಸೇರಿಸಿ ಕ್ವಶನ್ ಕೇಳ್ತಾರೆ. ಸರ್ಟಿಫಿಕೇಷನ್ ಪ್ಲಸ್ ಇಂಟರ್ನ್ಶಿಪ್ ಪ್ಲಸ್ ಅವ್ರದ್ದು ಯಾವುದಾದ್ರು ಕಂಪನಿ ಯಾವ್ದಾದ್ರು ಸಾಫ್ಟ್ವೇರ್ ಮೇಲೆ, ಈಗ ಜಾವಾ ಪೈಥಾನ್ ಮೇಲೆ ವರ್ಕ್ ಮಾಡ್ತಿದ್ರೆ ತಕ್ಷಣ ಬಂದು ಅವ್ರು ಏನು ಕೇಳ್ತಾರೆ ಹೇಳಿ, ಐ ಹ್ಯಾವ್ ಗಿವನ್ ಯು ದಿಸ್ ಪ್ರೋಗ್ರಾಮ್, ಕುಡ್ ಯು ಪ್ಲೀಸ್ ಡಿಬಗ್ ಇಟ್. ತಪ್ಪಿದರೆ ಡಿಬಗ್ ಮಾಡ್ತೀರಾ, ಇಲ್ಲಾಂದರೆ ಈ ಪ್ರೋಗ್ರಾಮ್ನ ನೀವು ರನ್ ಮಾಡ್ತೀರಾ ಅಂತ ಕೇಳ್ತಾರೆ. ಕ್ವಶನ್ ಕೊಟ್ಬಿಟ್ಟು ಪ್ರೋಗ್ರಾಮ್ ರನ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಪ್ರೋಗ್ರಾಮ್ನೇ ಕೊಟ್ಬಿಟ್ಟು ಮಿಸ್ಟೇಕ್ ಇದೆ ಡಿಬಗ್ ಮಾಡಿ ಅಂತಾರೆ. ಹೀಗೆ ಕೇಳೋದು, ಇನ್ನೇನೂ ಕೇಳಲ್ಲ. ಇಷ್ಟೇ ಬೇಕಿರೋದು ಗೈಸ್. ಎಲ್ಲ ಹೇಳ್ತಾರೆ ಟಾಪರ್ 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 ಅಂತ. ಟಾಪರ್
ಆಗೋದಕ್ಕೂ ಸ್ಮಾರ್ಟ್ ವರ್ಕ್ ಮಾಡಬೇಕು. ನೀವು ಹೆಂಗೆ ಟಾಪರ್ ಆಗಬೇಕು ಅಂದರೆ ಕಷ್ಟಪಟ್ಟು ಓದಿ ಚೆನ್ನಾಗಿ 10 ಸಲ ಬರೆದು 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 ತಲೆಗೆ ಹಾಕ್ಕೊಂಡು ಟಾಪರ್ ಆಗೋದಲ್ಲ. ದಟ್ ಟಾಪರ್ ಇಸ್ ನಾಟ್ ಅಟ್ ಆಲ್ ಎ ಟಾಪರ್. ನಾನು ಹೇಳ್ತಾ ಇದ್ದೀನಿ, ನೀವು ಎಲ್ಲ ಸುಮಾರು ಜನ ಹಂಗೆ ಮಾಡ್ತಾರೆ. ನಾನು ಟಾಪರ್ ಆಗಬೇಕು ಅಂತ 10 ಸಲ ಬರೀತಾರೆ, ತಲೆಗೆ ಹಾಕ್ಕೋತಾರೆ, ಹೋಗಿ ಎಕ್ಸಾಮ್ ಬರೀತಾರೆ. ದಟ್ ಇಸ್ ನಾಟ್ ಎ ಟಾಪರ್. ಟಾಪರ್ ಹೆಂಗೆ ಗೊತ್ತಾ? ಯಾರು ಅರ್ಥ ಮಾಡ್ಕೊಂಡು ಓದ್ತಾರೆ ಅವರೇ ಟಾಪರು. ಯಾರು ಅರ್ಥ ಮಾಡ್ಕೊತಾರೆ ಅವರೇ ಟಾಪರು. ಯಾರು ಸುಮ್ಮನೆ ಕಷ್ಟಪಟ್ಟು 10 ಸಲ ಬರೆದು 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 ಇಟ್ಟು ಹೋಗಿ ಎಕ್ಸಾಮ್ ಹಾಲಲ್ಲಿ ಬರೀತಾರಲ್ಲ, ದೇ ಆರ್ ನಾಟ್ ಟಾಪರ್ಸ್, ಬಿಕಾಸ್ ದೇ ಡೋಂಟ್ ನೋ ವಾಟ್ ಇಸ್ ಇನ್ ದ ಟಾಪಿಕ್. ನೀವು ಯಾರು ಅರ್ಥ ಮಾಡ್ಕೊಂಡು ನೀಟಾಗಿ ಬರೆದಿರ್ತೀರಾ ಅವ್ರಿಗೆ ಆ ಟಾಪಿಕಲ್ಲಿ ಏನು ಕೇಳಿದ್ರು ಹೇಳಕ್ಕೆ ರೆಡಿ ಇರ್ತಾರೆ. ಈ ಥರ ಇದೆ, ಈ ಥರ ಇದೆ, ಈ ಥರ ಇದೆ ಅಂತ. ಸೊ ನೀವು ಹೆಂಗೆ ಕಲಿಬೇಕು, ನೀವು ಹೆಂಗೆ ಟಾಪರ್ ಆಗಬೇಕಂದ್ರೆ ನೀವು ಓದ್ತಾರೆ ನಿಮ್ಗೆ ಅರ್ಥ ಆಗಬೇಕು. ಯಾರು ಕೇಳಿದ್ರು ಹೇಳಂಗಿರ್ಬೇಕದು. ಯಾರು ಕೇಳಿದ್ರು ಇದೀ ಥರ ಇದೀ ಥರ ಹಿಂಗಿದೆ, ಈ ಥರ ಪ್ರೋಸೆಸ್ ಅಂತ ಹೇಳ್ತಾರಲ್ವಾ, ದೇ ಆರ್ ಟಾಪರ್ಸ್ ಆ್ಯಕ್ಚುಲಿ. ಸೊ ಅದನ್ನು ಬೆಳೆಸ್ಕೊಳ್ಳಿ. ರೈಟಿಂಗ್ 10 times simply is a waste. If you are not understanding anything and writing 10 times simply, then what is the matter there? ಕರೆಕ್ಟ್ ಅಲ್ವಾ? ವಿಷಯ ನಿಮ್ಮ ತಲೆಗೆ ಹೋಗಿದೆ ಅಷ್ಟೇ ಹೊರತು ನಿಮ್ಗೆ ಅದು ಹೆಂಗಾಯಿತು ಅಂತ ಅರ್ಥ ಆಗಿಲ್ಲ. ನೀವು ವಿಷಯನೇ ತಿಳ್ಕೊಳ್ಳೆ ನಾನು ಓದ್ತೀನಿ ಅಂದರೆ ಹೆಂಗಾಗುತ್ತೆ? ಪ್ರಪಂಚ ತುಂಬ ಮುಂದುವರೆದಿದೆ, ಎಷ್ಟೋ ವಿಷಯಗಳಲ್ಲಿ ಮುಂದುವರೆದಿದೆ. ನಾನು ತುಂಬ ತಿಳ್ಕೊಳ್ಳೋಗಿದೆ ಪ್ರಪಂಚನ. ನಾವಿಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಕಾಲೇಜ್ಗೆ ಹೋಗ್ತೀವಿ, ಬಂದು ಕೂತ್ಕೋತೀವಿ, ನಮ್ಮ ಕೆಲಸ ಮಾಡ್ಕೋತೀವಿ, ಮತ್ತೆ ಮಲ್ಕೋತೀವಿ, ಎದ್ದೇಳೋದು ಮಾಮೂಲಿ, ಎವ್ರಿಥಿಂಗ್ ವಿಲ್ ಗೋ ಆನ್. ಬಟ್ ಸ್ಟಿಲ್ ವರ್ಲ್ಡ್ ಇಸ್ ಗ್ರೋಯಿಂಗ್ ಆನ್ ವೆರಿ ವಿ ನೀಡ್ ಟು ಲರ್ನ್ ಅ ಲಾಟ್. ಇವನ್ ಐ ಆಮ್ ಆಲ್ಸೋ ಇನ್ ದ ಲರ್ನಿಂಗ್ ಪ್ರೋಸೆಸ್. ನೀವು ಕೂಡ ಕಲಿತಿದ್ದೀರಾ, ಇಸಂಟ್ ಇಟ್? ಹೌದಲ್ವಾ? ಸೊ ಹಾಗಾಗಿ ಇದು ಇಟ್ಸ್ ಅ ಡ್ಯೂಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್, ನಾಟ್ ಟು ರೈಟ್ ಮೋರ್ ಟೈಮ್ಸ್ ಆ್ಯಂಡ್ ಲರ್ನ್. ಒಂದ್ಸಲಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ 10 ಸಲ ಬರೀ ಅವಶ್ಯಕತೆನೇ ಬರಲ್ಲ. ಅರ್ಥ ಮಾಡಿಕೊಂಡು ನಿಮಗೆ ಹೆಂಗೆ ಬರೀಬೇಕು ಅನ್ನೋದು ತಲೆಯಲ್ಲಿದ್ದರೆ ಖಂಡಿತ ನೀವೇನು ಬೇಕಾದ್ರೂ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅದೇ ತಲೆಗೆ ತುಂಬಿಸೋದು. 10 times ಬರೀ, 10 times ಬರೀ, ಪ್ರಾಕ್ಟೀಸ್ ಮಾಡು. ಒಂದು 20 ಸಲ ಬರೋದ್ರೆ ಪ್ರಾಕ್ಟೀಸ್ ಆಗುತ್ತೆ. 20 ಸಲ ಬರೋದ್ರೆ ಪ್ರಾಕ್ಟೀಸ್ ಆಗೋಕ್ಕೆ 20 ಸಲ ನೀವು ಬರೆಯೋದ್ರಲ್ಲಿ ಯು ಕ್ಯಾನ್ ಲರ್ನ್ 4 ಕಾನ್ಸೆಪ್ಟ್ಸ್ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ನೀವು ಅರ್ಥ ಮಾಡಿಕೊಂಡ್ರೆ ಈ ಥರ ಫಸ್ಟು ಈ ಸ್ಟೆಪ್ ಆಗುತ್ತೆ. ಆಮೇಲೆ ನಾವು ಈ ಸ್ಟೆಪ್ಪಿಂದ ಏನು ಒಮಿಟ್ ಮಾಡ್ತೀವಿ, ಇಲ್ಲ ವಿ ಮಲ್ಟಿಪ್ಲೈ ಸಮಥಿಂಗ್ ಆರ್ ವಿ ಡಿವೈಡ್ ಸಮಥಿಂಗ್ ಆರ್ ವಿ ಟೇಕ್ ಅಪ್ ಸಮ್ ಇನ್ಪುಟ್. ಸೊ ಹಂಗಾಗಿ ಈ ಥರ ಬರುತ್ತೆ. ಈ ಥರ ಎಲ್ಲ ನೀವು ತಿಳ್ಕೊಂಡಾಗ 20 ಸಲ ಬರೆಯೋ ಟೈಮಲ್ಲಿ 20 ಸಲ ಒಂದು ಕಾನ್ಸೆಪ್ಟ್ ಬರೆಯೋ ಟೈಮಲ್ಲಿ ಯು ಕ್ಯಾನ್ ಲರ್ನ್ 4 ಕಾನ್ಸೆಪ್ಟ್ಸ್ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಕರೆಕ್ಟ್? ಹೌದಲ್ವಾ? ಸತ್ಯ ತಾನೇ ಇದು? ಎಸ್. ಸೊ ಹಂಗಾಗಿ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ರೈಟಿಂಗಿಂತನೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿ, ದಟ್ಸ್ ಗುಡ್. ಬಟ್ ಅರ್ಥ ಮಾಡ್ಕೊಳ್ಳದೆ 10 ಸಲ ಬರೆಯೋಕ್ಕೆ ಹೋಗಲೇಬೇಡಿ, ಆಯಿತಾ? ಓಕೆ, ಎಸ್. ನೆಕ್ಸ್ಟ್ ಥಿಂಗ್ ಇಸ್ 4th ಸೆಮ್ದು ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಯಾವುದು ಅಂತ ಆ್ಯಂಡ್ ಈಸಿ ಸಬ್ಜೆಕ್ಟ್ಸ್ ಯಾವುದು ಅಂತ. ಸೊ ಇವಾಗ ನಾನು ಇದನ್ನು ಫಸ್ಟೇ ಏನಕ್ಕೆ ಹೇಳ್ಬಿಟ್ಟೆ ಅಂದರೆ ನಿಮಗೆ ಫಸ್ಟ್ ಇದನ್ನು ತಲೆಗೆ ಹಾಕ್ಕೊಂಡು ನೀವು ಮುಂದಕ್ಕೆ ಮೂವ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ನಿಮಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಓದ್ಕೊಂಡು ಹೋಗ್ತೀನಿ ಅಂದರೆ ಪ್ರಯೋಜನನೇ ಇಲ್ಲ. ನಿಮ್ಗೆ ಈ ಅಕಾಡೆಮಿಕ್ಸ್ ಬಿಟ್ಟು ಇನ್ನೂ ಬೆಟ್ಟ ಇದೆ ಕಲಿಯೋಕ್ಕೆ. ಆ ಬೆಟ್ಟ ನೀವು ಕಲ್ತ್ಕೊಂಡ್ರೆ ಕಂಪ್ನಿ ಒಳಗೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಖಂಡಿತ ಆಗಲ್ಲ. ಒಂದೇ ಒಂದು ಸರ್ಟಿಫಿಕೇಷನು ನಿಮ್ಮನ್ನ ಎಷ್ಟು ಮಟ್ಟಕ್ಕೆ ಸೇವ್ ಮಾಡುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂತಂದರೆ ಪರವಾಗಿಲ್ಲ, ಸ್ಟೂಡೆಂಟ್ ಹತ್ರ ಸರ್ಟಿಫಿಕೇಟ್ ಇದೆಯಲ್ವಾ, ಒಳ್ಳೆ ಸರ್ಟಿಫಿಕೇಷನ್ ಅಂತವ್ರು ಅದಕ್ಕೆ ಕ್ವಶನ್ಸ್ ಕೇಳಿ ನೀವು ಅದನ್ನು ಆನ್ಸರ್ ಮಾಡಿಬಿಟ್ರೆ ನೀವು ಕೆಲ್ಸಕ್ಕೆ ಹೈಯರ್ ಆಗ್ಬಿಡ್ತೀರಾ. ತುಂಬ ಈಸಿಯಾಗಿ ಹೈಯರ್ ಆಗ್ತೀರಾ, ಯೋಚನೆ ಮಾಡಿ, ಆಯಿತಾ? ಎಸ್. ಸೊ ಈಗ ಯಾವ್ದು ಕಷ್ಟದ ಸಬ್ಜೆಕ್ಟ್? ಆಬ್ವಿಯಸ್ಲಿ ಕಂಟ್ರೋಲ್ ಸಿಸ್ಟಮ್. ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ಸ್ಟಾರ್ಟ್ ಆಫ್ ಫ್ರಮ್ ಟುಡೇ. ಇವತ್ತಿಂದ ಸ್ಟಾರ್ಟ್ ಆಫ್ ಮಾಡಲಿ ಒಂದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಯಿತಾ? ಸೊ ಜಸ್ಟ್ ಅ ಮಿನಿಟ್, ಐ ಆಮ್ ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್. ಸಮಥಿಂಗ್ ಹ್ಯಾಪನ್ ಇನ್ ಹಿಯರ್. ಓಕೆ, ನೋ ಪ್ರಾಬ್ಲಮ್. ಯಾ. ಸೊ ಫಸ್ಟು ಕಂಟ್ರೋಲ್ ಸಿಸ್ಟಮ್ ಫಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಬಂದು EMFT. ಕಂಟ್ರೋಲ್ ಸಿಸ್ಟಮ್ ಅಲ್ಲ, EMFT, ಆಮೇಲೆ ಕಂಟ್ರೋಲ್ ಸಿಸ್ಟಮ್, ಆಮೇಲೆ ಮಿಕ್ಕಿದೆಲ್ಲ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನೀವು ಹೇಗೆ ಸ್ಟಡಿ ಮಾಡಬೇಕು ಇವಾಗಿಂದನೇ ಹೇಳ್ಬಿಡ್ತೀನಿ. ಹೌ ಟು ಪ್ರಾಕ್ಟೀಸ್ ಆ್ಯಂಡ್ ಹೌ ಟು ಸ್ಟಾರ್ಟ್ ವಿತ್ ಇಟ್ ಅಂತ, ಆಯಿತಾ? ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಒಂದು ವೀಡಿಯೋನೂ ಕೂಡ ಮಾಡಿದ್ದೆ. ನಾನು ನಿಮ್ಗೆ ಹೇಳಿದ್ದೆ, ದಯವಿಟ್ಟು ಯಾರೋ ಒಪಿನಿಯನು ಕೇಳೋಕ್ಕೆ ಹೋಗಬೇಡಿ. ನಿಮ್ಮ ಒಪಿನಿಯನ್ ನಿಮ್ಮದು. ಏನು ಗೊತ್ತಾ, ಇನ್ನೊಬ್ರು ಒಪಿನಿಯನ್ ನೀವು ಕೇಳಿದಾಗ ಅವ್ರಿಗದು ಕಷ್ಟ ಅನ್ನಿಸ್ಬೋದು, ನಿಮ್ಗೆ ಈಸಿ ಅನ್ನಿಸ್ಬೋದು. ನೀವೇನು ಪ್ರಾಬ್ಲಮ್ ಮಾಡ್ಕೊಳ್ತೀರಾ ಅಂದರೆ ಅವ್ರು ಯಾರೋ ಕಷ್ಟ ಅಂತ ಹೇಳಿದ್ರು ಅಂತ ನೀವು ಅದನ್ನೇ ತಲೆಗೆ ಹಾಕ್ಕೋತೀರಾ. ನೀವು ಇನ್ನೊಬ್ರು ಹೇಳಿದ್ದು ಫೀಡ್ ಮಾಡ್ಕೊಳ್ಳೋದಲ್ಲ. ನಿಮ್ಮ ಏನು ಓದ್ತೀರಾ, ನಿಮಗೇನು ಅನುಭವ ಆಗುತ್ತೆ ಆ ಅನುಭವ ನೀವು ಫೀಡ್ ಮಾಡ್ಕೋಬೇಕು. ಪ್ರತಿಯೊಬ್ಬರ ಅನುಭವ ಬೇರೆ ಇರುತ್ತೆ, ಪ್ರತಿಯೊಬ್ಬರ ಅನುಭವ ಬೇರೆಯೇ ಇರುತ್ತೆ. ನಿಮ್ಮ ಅನುಭವ ನಿಮ್ಮದು, ಅವರ ಅನುಭವ ಅವರದ್ದು. ನೀವೇ ಒಳಗೋಗ್ಬೇಕು. ಯು ಹ್ಯಾವ್ ಟು ಸ್ವಿಮ್ ಆ್ಯಂಡ್ ಡೈವ್ ಇನ್ ಟು ದ ವಾಟರ್ ಟು ಗೆಟ್ ಟು ನೋ ವಾಟ್ ಇಸ್ ದ ಎಕ್ಸ್ಪೀರಿಯನ್ಸ್.
ಏನಾಗುತ್ತೆ, ತುಂಬ ಜನ ಏನು ಮಾಡ್ತಾರೆ, ನೀರಂದರೆ ಹೆದರಿಕೆ, ಸ್ವಿಮ್ಮಿಂಗ್ ಹೋಗಲ್ಲ, ಅಲ್ಲಿ ನಿಂತ್ಕೋತಾರೆ. ನಿಂತ್ಕೊಂಡು ಅಯ್ಯೋ ಇಷ್ಟು ಆಳ ಇದೆ ನೀರು, ನಾನು ಹೆಂಗೆ ಬೀಳಲಿ ನೀರೊಳಗೆ ನನ್ನ ಹತ್ರ ಯೋಚನೆ ಶುರು ಆಗ್ಬಿಡತ್ತೆ. ಅವ್ರು ಅಲ್ಲೇ ಹೆದರ್ಕೊತಾರೆ ನಿಂತ್ಕೊಂಡು, ಇಷ್ಟೊಂದು ನೀರಿದೆಯಲ್ಲ, ನಾನು ಹೆಂಗೆ ನೀರೊಳಗೆ ಬೀಳಲಿ, ನನಗೆ ಭಯ ಆಗುತ್ತೆ, ನೀರೊಳಗೆ ಬಿದ್ದರೆ ನಾನೇನಾದ್ರು ಈಜಿ ಮುಳುಗೋಗ್ಬಿಟ್ರೆ ಅಂತ ಹೆದರ್ಕೋತಾರೆ. ಅಲ್ಲ, ನೀವು ಒಳಗೋಗಿ ಈಜುಕೊಂಡು ಬಂದಾಗ ನಿಮಗೆ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅದೇ ಮೇಯ್ನು. ಸೊ ಫಸ್ಟ್ ಅದು ಮಾಡ್ಕೊಳ್ಳಿ. ಯಾರನ್ನೂ ಕೇಳೋಕ್ಕಿಂತ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ನೀವು ಮಾಡ್ಕೊಳ್ಳಿ. ನಿಮ್ಮ ಟೀಚರೇ ನಿಮ್ಗೆ ಹೇಳ್ತಾರೆ, ಅಷ್ಟು ಸಾಕು. ಕರೆಕ್ಟ್ ಅಲ್ವಾ? ನಿಮ್ಮ ಟೀಚರ್ ನಾನಿದ್ದೀನಿ, ಇಲ್ಲ ನಿಮ್ಮ ಕಾಲೇಜಲ್ಲಿ ಯಾರಿದ್ದಾರೆ ಅವರು ಅಲ್ವಾ, ಸಾಕಷ್ಟೇ. ಕರೆಕ್ಟ್? ಅದಕ್ಕೆ ಫಸ್ಟು ನೀವು ಮುಳುಗ್ಬಿಟ್ಟು ನೀರೊಳಗೆ ಚೆನ್ನಾಗಿ ಈಜಿ ನೋಡಿ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ದಯವಿಟ್ಟು ನನ್ನ ಮಾತು ಕೇಳಿ. ಯಾಕೆಂದರೆ ನೀವು ಯಾರನ್ನೋ ಕೇಳಿ ನಾನು ಅವ್ರು ಹೇಳಿದ್ನೇ ನೀವು ನಂಬ್ಕೊಂಡು ಕೂತ್ಕೋತೀನಿ ಅಂದರೆ ಖಂಡಿತ ಆಗಲ್ಲ. ನಾವು ಯಾರನ್ನೂ ನಂಬಾರ್ದು ಇವತ್ತು ಪ್ರಪಂಚದಲ್ಲಿ, ಯಾರನ್ನೂ ನಂಬಾರ್ದು. ಎಕ್ಸ್ಕ್ಲೂಡಿಂಗ್ ಯರ್ ಟೀಚರ್. ನಿಮ್ಮ ಟೀಚರ್ಸು ನಿಮ್ಮ ದೇವರೇ, ಅವ್ರು ನಂಬಲೇಬೇಕಿಲ್ಲ ಅಂತಲ್ಲ, ಬಟ್ ಅವ್ರನ್ನ ಬಿಟ್ಟು ನೀವು ಬೇರೆ ಯಾರನ್ನೂ ನಂಬೋಕ್ಕಾಗಲ್ಲ. ಅದರಲ್ಲೂ ಈ ಸಬ್ಜೆಕ್ಟದು ರಿವ್ಯೂ ಇರುತ್ತಲ್ಲ ಆ ವಿಷಯದಲ್ಲಿ. ಸೊ ಅದಕ್ಕೆ ನೀವೇ ಮುಳುಗಿ ನೀವೇ ಈಜ್ಬಿಟ್ಟು ಎಲ್ಲ ನೋಡಿಕೊಂಡ್ರೆ ಸುಲಭ ಆಗುತ್ತೆ. ಎಷ್ಟೋ ಜನಕ್ಕೆ ಈ ಥರದೊಂದು ಅನುಭವ ಮಾಡಿರ್ತೀರ. ನೀವು ಇಲ್ಲಿ ಓದ್ತಾ ಕೂತಿರ್ತೀರ ನಾರ್ಮಲಾಗಿ, ನಿಮಗೆ ಕಷ್ಟ ಅನಿಸುತ್ತೆ, ಯಾವುದೋ ಟಾಪಿಕ್ಕು ಬಿಟ್ಬಿಡ್ತೀರಾ. ನೀವು ಅದನ್ನೇನು ಮಾಡ್ತೀರಾ, ಫೈನಲ್ ಎಕ್ಸಾಮ್ ಇನ್ನೊಂದು ದಿನ ತೊಗೊಳ್ತೀರಾ. ತೊಗೊಂಡಾಗ ಏನಾಗುತ್ತೆ, ನಿಮಗೆ ನೋಡ್ತಾ ಇರ್ತೀರ. ಕರೆಕ್ಟ್ ಅಲ್ವಾ? ನೋಡ್ತಾ ಇದ್ದಾಗ ನಿಮಗೆ ತಕ್ಷಣ ತಲೆಗೆ ಹೋಗ್ಬಿಡುತ್ತೆ. ಎಷ್ಟು ಜನಕ್ಕಾಗಿದೆ ಎಕ್ಸ್ಪೀರಿಯೆನ್ಸು, ದಯವಿಟ್ಟು ಕಾಮೆಂಟ್ ಮಾಡಿ. ಕರೆಕ್ಟ್? ಎಷ್ಟು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾನೆಸ್ಟ್ಲಿ, ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ಓದೋಕೆ ಕೂತ್ಕೊಂಡಾಗ ಅಷ್ಟು ಇಂಟ್ರೆಸ್ಟೇ ಬರೋಲ್ಲ, ಬಿಟ್ಬಿಡ್ತೀರಾ. ಫೈನಲಲ್ಲಿ ಓದುವಾಗ ಎಷ್ಟು ಈಸಿ ಆಗ್ಬಿಡುತ್ತೆ ನಿಮಗೆ ಅಲ್ವಾ? ಹಾಗೇ. ಸೊ ಹಾಗಾಗಿ ಆ ಥರ ಆಗೋದ್ರಿಂದ ನೀವೇ ಮುಳುಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಅದನ್ನು ಮಾಡ್ಕೊಳ್ಳಿ. ಈ ಬೇಸಿಕ್ಕನ್ನ ನೀವು ಮಾಡ್ಕೋಬೇಕು. ನೀವೇನು ಮಾಡ್ಕೋಬೇಕು ಅಂದರೆ, ಯಾವುದನ್ನೂ ಹೆಕ್ಟಿಕ್ ಅಂತ ಇಟ್ಕೋಬಾರ್ದು. ಹೆಕ್ಟಿಕ್ ಅನ್ನೋ ತಲೆಯನ್ನು ತೆಗೆದಾಕಿ ಬೇರೆ ಎಷ್ಟೋ ವಿಷಯಗಳಿದೆ, ನಾನು ಅದಕ್ಕೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಆಯಿತಾ? ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಇದನ್ನು ಮಾಡಿ. ಇದನ್ನು ಬಿಡಬಾರ್ದು ಅಂತಲ್ಲ, ಇದನ್ನು ಇಂಪಾರ್ಟೆಂಟೇ, ಬಟ್ ಅದ್ರ ಜೊತೆಗೆ ಬೇರೆ ಇನ್ನೂ ಇಂಪಾರ್ಟೆಂಟ್ ಒಂದಿದೆ ಅನ್ನೋದು ನಿಮ್ಮ ತಲೆನಲ್ಲಿರಲಿ ಅಷ್ಟೇ. ಅದು ಸರ್ಟಿಫಿಕೇಷನ್ಸ್. ಓಕೆನಾ? ಸೊ ನೀವೇನು ಮಾಡ್ತೀರಾ ಅಂದರೆ, ಹೇಗೆ ನೀವು ಟೈಮ್ ಕೊಡಬೇಕು ಅಂದರೆ ನಾನು ಹೇಳ್ತೀನಿ. ಈಗ ಫಸ್ಟು ನಿಮ್ಮ ಟಫ್ ಸಬ್ಜೆಕ್ಟ್ಸ್ ಬಂದು ಕಂಟ್ರೋಲ್ ಸಿಸ್ಟಮ್ನಾಗಿರುತ್ತೆ, ಮತ್ತು ನಿಮ್ಮ ಒಂದು ಯಾವುದಾಗಿರುತ್ತೆ, EMFT ಆಗಿರುತ್ತೆ. ಸೊ ಫಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟೇ EMFT. EMFT ಹೆಂಗಿದೆ ಅಂದರೆ, ಯಾವುದೇ ನೀವು ಡಿರೈವೇಷನ್ಸ್ಗಳು ಎಕ್ಸೆಸ್ಸು, ಪ್ರಾಬ್ಲಮ್ಸ್ಗಳು ಎಕ್ಸೆಸ್ಸು, ನಿಮಗೆ ಟಾಪಿಕ್ಸ್ ಎಕ್ಸೆಸ್ಸು, ನೀವು ಯೋಚನೆ ಮಾಡಿ ಅದನ್ನು ತೊಗೋಬೇಕಾಗುತ್ತೆ. ಸೊ ನೀವು ಇವತ್ತಿಂದ ಮಾಡಬೇಕಾಗಿರೋಂಥ ಪ್ರೀ-ರಿಕ್ವಸಿಟ್, ವೆಯ್ಟ್ ಅ ಮಿನಿಟ್, ಐ ಆಮ್ ರೀಟ್ರೈಯಿಂಗ್ ವಿತ್ ದರ್ಸ್ ಅ ಪ್ರಾಬ್ಲಮ್ ವಿತ್ ಅ ಫೈಲ್ ಅಂತ ಈ ನೋಟ್ಸ್ ಇದೆ ನೋಡಿ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋವಂಥ ಒಂದು ನೋಟ್ಸು, ದಟ್ ಈಸ್ ಡಂಕನ್ ವಿ ಗೌಡ ಅವ್ರದ್ದು. ನಿಮಿಷ ನೋಡ್ತಿದ್ದೀನಿ ನಾನು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಡಂಕನ್ ವಿ ಗೌಡ ಅವ್ರ ನೋಟ್ಸು. ಈ ಒಂದು ನೋಟ್ಸನ್ನು ಇಟ್ಕೊಂಡ್ರೆ ಚಿನ್ನದಂಥ ನೋಟ್ಸ್ ಇದು. ಇದಂತೂ ಸಖತ್ ಚಿನ್ನದಂಥ ನೋಟ್ಸ್ ಇದು, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಆಯಿತಾ? ಓಕೆ. ಸೊ ನಿಮಿಷ ಸಿಲೆಬಸ್ ಓಪನ್ ಮಾಡ್ಬಿಡ್ತೀನಿ. ನಾನು ಸಿಲೆಬಸ್ಸೇ ಓಪನ್ ಮಾಡಿಲ್ಲ ಗೈಸ್. ನಿಮ್ಮದು 2 ಸಿಲೆಬಸ್ ಅಲ್ವಾ? ಐ ಆಮ್ ಚೆಕಿಂಗ್ ವಿತ್ ಫಿಶ್. Wait a minute students, I'm sorry for the distraction guys. Yes, here is it. Yes. ಈಗ ನೀವು ನೋಡ್ಕೊಳ್ಳಿ, ಇದೇ ನಿಮ್ಮ ಸಿಲೆಬಸ್ಸು. ಕರೆಕ್ಟ್ ಅಲ್ವಾ? ಈಗ ನಿಮಗೆ ಫಸ್ಟು ಸ್ಟಾರ್ಟ್ ಆಗೋದು ಕಂಟ್ರೋಲ್ ಸಿಸ್ಟಮಿಂದ, ಐ ಮೀನ್ EMFTಯಿಂದ. ಕರೆಕ್ಟಾ? ನಿಮಗೆ ಮ್ಯಾಥಮೆಟಿಕ್ಸ್ ಇಲ್ಲ, ಮ್ಯಾಥಮೆಟಿಕ್ಸ್ ಎಗರಿಸಿ EMFT ಹಾಕಿದ್ದಾರೆ. ಓಕೆನಾ? ಸೊ ಈ ಸಿಲೆಬಸ್ಸಲ್ಲಿ ನಿಮಗೆ ಚಾಪ್ಟರ್ 1ಇಂದ 100% ಮಾರ್ಕ್ಸ್ ಸಿಗುತ್ತೆ. ಚಾಪ್ಟರ್ 1 ಮಾಡ್ಕೊಳ್ಳಿ. ಆಯಿತಾ? ಅದಾದಮೇಲೆ ಯು ಕ್ಯಾನ್ ಗೋ ಇಂಟು ಚಾಪ್ಟರ್ 2 ಆ್ಯಂಡ್ ದೆನ್ ಚಾಪ್ಟರ್ 4. ಓಕೆನಾ? ಈ ಥರ. ಸೊ ಇದು ನಾನು ಆಮೇಲೆ ಹೇಳ್ತೀನಿ ಡೀಟೇಲ್ಸು.
ಸೊ ಇಲ್ಲಿ ಏನಾಗುತ್ತೆ ಅಂದರೆ ದಿಸ್ EMFT ಇಸ್ ಕಂಪ್ಲೀಟ್ಲಿ ಡಿವೈಡೆಡ್ ಇಂಟು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಡಿವೈಡ್ ಆಗಿರುತ್ತೆ, ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಅಂತ ಡಿವೈಡ್ ಆಗಿರುತ್ತೆ. ದಿಸ್ ಕಂಪ್ಲೀಟ್ ಪಾರ್ಟ್, ದಿಸ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್, and this complete is 3, 4, 5 is magnetostatics. ಓಕೆನಾ? ಈಗ ಇಲ್ಲಿ ಏನು ಕ್ವಶನ್ ಅಂದರೆ ದಿಸ್ EMFT have learnt in your PUC ಆಲ್ಸೋ. ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸು ನೀವು PUC ಕಲ್ತಿದ್ದೀರಾ, ಆ ಕಾನ್ಸೆಪ್ಟ್ಸ್ನೆಲ್ಲ ಒಂದು ಲಿಸ್ಟ್ ಹಾಕ್ಕೊಳ್ಳಿ. ಲಿಸ್ಟ್ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನೀವು ಅಲ್ಲಿ ಓದಿರೋದು ನೀವು ಕನೆಕ್ಟ್ ಮಾಡ್ಕೋಬೋದಲ್ವಾ, ಸೊ ಹಾಗಾಗಿ ಈಸಿ ಆಗಿರುತ್ತೆ. ಯಾವ್ಯಾವುದು ಅಂದರೆ ದಿಸ್ ಕಂಪ್ಲೀಟ್ ಲರ್ನ್ ಇನ್ PUC, ಫಸ್ಟ್ ಮಾಡೆಲ್ ಕಂಪ್ಲೀಟ್ PUCಲೇ ಕಲ್ತಿರ್ತೀರ. ನಿಮಗೆ ಸೆಕೆಂಡ್ ಟೆಕ್ಸ್ಟ್ ಬುಕ್ ಫಸ್ಟು ಸೆಕೆಂಡ್ ಚಾಪ್ಟರ್ ಇದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ವೆಕ್ಟರ್ ಕ್ಯಾಲ್ಕುಲಸ್ ಬಂದು ನಿಮಗೆ ಫಸ್ಟ್ ಇಯರಲ್ಲಿರುತ್ತೆ. ವೆಕ್ಟರ್ ಕ್ಯಾಲ್ಕುಲಸ್, ವೆಕ್ಟರ್ ಸ್ಕೇಲರ್ ಕಂಪ್ಲೀಟ್ ಅದು ಫಸ್ಟ್ ಇಯರಲ್ಲಿರುತ್ತೆ. ದಿಸ್ ಕೂಲಮ್ಸ್ ಲಾ ವಿಲ್ ಬಿ ಕಂಪ್ಲೀಟ್ ಇನ್ ದ ಸೆಕೆಂಡ್ ಟೆಕ್ಸ್ಟ್ ಬುಕ್ ಚಾಪ್ಟರ್ 1 and 2. ಎಸೆಂಟ್ ಇಟ್? ನಿಮಗೂ ಅದರಲ್ಲೇ ಇದೆಯಾ ನೋಡ್ಕೊಳ್ಳಿ. ನಮ್ಗೆ ಆವಾಗ ಸೆಕೆಂಡ್ ಟೆಕ್ಸ್ಟ್ ಬುಕ್ ಚಾಪ್ಟರ್ 1 and 2 ಅಲ್ಲಿತ್ತು, ನಾವು PU ಓದುವಾಗ. ನಿಮಗೆ ಹೇಗಿತ್ತು ನೋಡ್ಕೊಳ್ಳಿ, ಬಟ್ ದಿಸ್ ಇಸ್ ಪ್ರೆಸೆಂಟ್. ಫೈನಾ? ಓಕೆ. ನೆಕ್ಸ್ಟು ಯು ಹ್ಯಾಡ್ ಗಾಸ್ ಲಾ ಇತ್ತು ನಿಮ್ಮ ಹತ್ರ. ಗಾಸ್ ಲಾ ಇದೆ, ಇವಾಗಲೂ ಇದೆ ಗಾಸ್ ಲಾ. ಆ್ಯಕ್ಚುಲಿ ನಾನು ನೋಡ್ತಿರ್ತೀನಿ ವೀಡಿಯೋಸ್ PUದು. ಗಾಸ್ ಲಾ ಇದೆ. ಆ್ಯಂಡ್ ದೆನ್ ಡೈವರ್ಜೆನ್ಸು ಇದೆ. ಮೋಸ್ಟ್ಲಿ ಡೈವರ್ಜೆನ್ಸ್ ಇರಬೇಕು ಅನ್ಕೋತೀನಿ, ನಾನು ಕರೆಕ್ಟಾಗಿ ಇದು ಮಾಡಿಲ್ಲ. ವರ್ಕ್ ಡನ್ನು ಇದ್ದಂಗಿತ್ತು ನಿಮ್ಮ PUCಲಿ, ವರ್ಕ್ ಡನ್ನು ಇದ್ದಂಗಿತ್ತು PUCಲಿ. ಆ್ಯಂಡ್ ನಿಮ್ಗೀಗ ಇಲ್ಲಿ ಬಂದರೆ ನೋಡಿ, ಪಾಯ್ಸನ್ಸ್ ಆ್ಯಂಡ್ ಲ್ಯಾಪ್ಲಾಸು ನಂಗೆ ಗೊತ್ತಿಲ್ಲ. ಬಯೋಟ್ ಸಾವರ್ಟ್ಸ್ ಇತ್ತು, ಆಂಪಿಯರ್ ಸರ್ಕ್ಯೂಟಲ್ ಲಾ ಇತ್ತು. ಓಕೆನಾ? ಆಂಪಿಯರ್ ಸರ್ಕ್ಯೂಟಲ್ ಲಾ ಇತ್ತು, ಆಯಿತಾ? ಓಕೆ. ಆ್ಯಂಡ್ ನಿಮಗೆ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದು ಕೂಡ ಇತ್ತು PUCಲಿ ಅಲ್ವಾ? ಸೊ ಈ ಥರ ಯಾವುದೆಲ್ಲ PUCಲಿ ಇದೆ ಗೈಸ್, ಮಾರ್ಕ್ ಮಾಡಿಬಿಟ್ಟು ಒಂದು ಕಡೆ ಬರೆದಿಟ್ಕೊಂಬಿಡಿ. ಸೊ ದಟ್ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಓದಿರ್ತೀರ ಅಲ್ವಾ, ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ದ ಸೇಮ್ ಕಂಟಿನ್ಯೂಸ್, ಏನು ಡಿರೈವೇಷನಲ್ಲಿ ಏನೂ ಬದಲಾಗಲ್ಲ. ಮ್ಯಾಮ್ ಇಂಜಿನಿಯರಿಂಗಲ್ಲೇ ಬೇರೆನಾ PUCಲಿ ಬೇರೆನಾ? ಅಲ್ಲ. ಹೆಂಗೆ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ? ಕಾನ್ಸೆಪ್ಟು ಯಾವ ಮೂಲೆಗೋದ್ರೂ ಚೇಂಜ್ ಆಗೋಲ್ಲ, ಎಲ್ಲೇ ನಿಮಗೆ ರಿಪೀಟ್ ಆದರೂ ಕಾನ್ಸೆಪ್ಟ್ ಡಸ್ ನಾಟ್ ಚೇಂಜ್. ಓಕೆನಾ? ಕಾನ್ಸೆಪ್ಟ್ ಡಸ್ ನಾಟ್ ಚೇಂಜ್. ಬಟ್ ಏನಾಗುತ್ತೆ ಅಂದರೆ ಇನ್ನೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ಬೋದು ಅಷ್ಟೇ. ಅಂದರೆ ನಿಮ್ಗೆ ಅಲ್ಲಿ ಸಿಂಪಲಾಗಿ ಕೊಟ್ಟಿದ್ರೆ ಅದ್ರದ್ದು ಫರ್ದರ್ ಮೋಸ್ಟ್ ಅಂದರೆ ಮುಂದೊಂದು ಭಾಗವಾಗಿ ಏನಾದ್ರು ಕೊಟ್ಟಿರ್ಬೋದು ಅಷ್ಟೇ, ಬಿಟ್ಟರೆ ಕಾನ್ಸೆಪ್ಟ್ ಅಂತೂ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದರಲ್ಲಿ ಅದ್ರ ಮುಂದಿನ ಭಾಗನೂ ಕೊಟ್ಟಿಲ್ಲ. ನೀವೇನು PUCಲಿ ಕಲ್ತಿದ್ದೀರಾ ಅಷ್ಟೇ ಇದೆ, ಅಷ್ಟೇ ಇದೆ, ಸೇಮ್ ಇದಿದೆ. ಸೊ ಅದಕ್ಕೋಸ್ಕರನೇ ಹೇಳೋದು PUC ಫಿಸಿಕ್ಸು ಕಂಪ್ಲೀಟ್ ನಿಮ್ಮ ENCಯ ಬುನಾದಿ. ಗೊತ್ತಾಯ್ತಾ? ಹಾಂ. ಸೊ ಇದನ್ನ ಲೀಸ್ಟ್ ಮಾಡಿಕೊಂಡು ಇದು ಮಾಡಿಟ್ಕೊಳ್ಳಿ. ಆಮೇಲೆ ಕ್ವಶನ್ ಪೇಪರ್ಸ್ ತೊಗೊಳ್ಳಿ. ಯಾವುದು ಸ್ಕೀಮ್ ಆಫ್ ವ್ಯಾಲ್ಯೂಷನ್ಸ್ ಎಲ್ಲ ತೆಗೆದಿಟ್ಕೊಳ್ಳಿ. EMFT ಕ್ವಶನ್ ಪೇಪರ್ಸು, ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಎಲ್ಲ ತೆಗೆದಿಟ್ಕೊಳ್ಳಿ. ಲಿಂಕ್ ಎಲ್ಲಿದೆ? ನಮ್ಮ ಗ್ರೂಪಲ್ಲಿ ಇದೆ. ವೇಟ್ ಅ ಮಿನಿಟ್, ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಅಗೇನ್. ಇಲ್ಲಿ ಯಾವುದಿದು? ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಜೂನ್ ಜುಲೈ 2024 ಎಕ್ಸಾಮಿನೇಷನ್. ಇಲ್ಲಿ ನೋಡಿ. ಎಸ್ ಆಲ್ ಸ್ಟೂಡೆಂಟ್, ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ಫಾರ್ ಅ ಟೆಲಿಗ್ರಾಮ್ ಚಾನೆಲ್. ಹಿಯರ್ ಇಸ್ ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಜೂನ್ ಜುಲೈ 20. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಫಸ್ಟ್ ಒನ್ನೇ ಕೆಳಗಡೆ ಲಾಸ್ಟ್ ಏನು ಬರುತ್ತೆ? ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಸಿಗುತ್ತೆ. ಇದರಲ್ಲಿ ನೀವು ಪ್ರತಿಯೊಂದು ಫೋಲ್ಡರಲ್ಲೂ ಕೂಡ EMFT ಕ್ವಶನ್ ಪೇಪರ್ಸ್ನ ಚೆಕ್ ಮಾಡ್ಬೋದಾಗಿರುತ್ತೆ ವಿತೌಟ್ ಫೇಲ್. ಚೆಕ್ ಮಾಡಿ ವಿತ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನೀಟಾಗಿ ಎತ್ತಿಟ್ಕೊಳ್ಳಿ. ಅದನ್ನು ನೀವು ಪ್ರಿಂಟ್ ಹಾಕ್ಸಿದ್ರೂ ಪರವಾಗಿಲ್ಲ, ಪ್ರಿಂಟ್ ಹಾಕ್ಸಿ ತುಂಬ ಒಳ್ಳೆಯದು. ಸುಮ್ಮನೆ ಇದರಲ್ಲಿ ನೋಡ್ತಿದ್ರೆ ಕಣ್ಣು ಹಾಳಾಗುತ್ತೆ. ಜಾಸ್ತಿ ಇದು ಮಾಡ್ಕೋಬೇಡಿ, ಪ್ರಿಂಟು ಹಾಕಿಸ್ಕೊಂಬಿಡಿ. ಯಾವ್ಯಾವ ಸಬ್ಜೆಕ್ಟ್ ಕೋಡ್ ಅಂತ ಬರೆದು ಬಿಡ್ತೀನಿ ಇಲ್ಲಿ. ಹೌದಾ? ಸಬ್ಜೆಕ್ಟ್ ಕೋಡು 17 ಸ್ಕೀಮ್ ಆದರೆ 17 EC 36, 18 ಆದರೆ 18 EC. ಜಸ್ಟ್ ಅ ಮಿನಿಟ್, ಐ ಆಮ್ ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್. ಒಂದು ನಿಮಿಷ ಹಂಗೆ ಇದೆ. ಹ್ಞೂ 18 EC 55. ಓಕೆನಾ? 18 ಸ್ಕೀಮ್ ಆದರೆ
ಮೋಸ್ಟ್ಲಿ 15ಅಲ್ಲೂ ಕೂಡ ಇದೇ ಇರಬೇಕು. ತಡೀರಿ ಚೆಕ್ ಮಾಡ್ತಾ ಇದ್ದೀನಿ ನಾನು. 15 ಸ್ಕೀಮ್ ಸಬ್ಜೆಕ್ಟ್ ಕೋಡು. ವೇಟ್ ಅ ಮಿನಿಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್. ವೇಟ್ ಅ ಮಿನಿಟ್, ಐಮ್ ಚೆಕಿಂಗ್ ಗೈಸ್, ವೇಟ್. ನಮಗದು ಕೋಡ್ಗಳು ಮರೆತೇ ಹೋಗ್ಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೀನಿ ತಡೀರಿ. ವೇಟ್ ಅ ಮಿನಿಟ್. ಓಕೆ, 15ಅಲ್ಲೂ ಮೋಸ್ಟ್ಲಿ ಇದೇ ಇರಬೇಕು ಅನಿಸುತ್ತೆ. 15 EC 36 ಎಲ್ಲೋ ಸಬ್ಜೆಕ್ಟ್ ಕೋಡ್ ಬರ್ತಾ ಇಲ್ಲ. 15 EC 36 ಇರಬೇಕು ಅನ್ಕೋತೀನಿ. ಸೊ ಹಾಗಾಗಿ ದಯವಿಟ್ಟು ಚೆಕ್ ಮಾಡಿ ಅನ್ಸುತ್ತೆ. 15 EC 36 ಅಂತ ಹಾಕಿ ಚೆಕ್ ಮಾಡಿ, ಓಕೆನಾ. ಇದಿಷ್ಟು ಸಬ್ಜೆಕ್ಟ್ ಕೋಡ್ಗಳು EMFT ಓಲ್ಡ್ ಕ್ವಶನ್ ಪೇಪರ್ಸ್ದು. ಅದನ್ನೆಲ್ಲನೂ ಪ್ರಿಂಟೌಟ್ ತೆಗೆಸಿಟ್ಟುಕೊಂಡು ನಿಮ್ಮ ಕಾಲೇಜಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಈಗ ನೀವು ನಾನು ಹೇಳಿದ್ದನ್ನ ಪಾಲಿಸೋಕ್ಕಾಗಲ್ಲ. ಅಂದರೆ ನಾನು ಯಾವ ಆರ್ಡ್ರಲ್ಲಿ ಓದೋಕ್ಕೆ ಹೇಳ್ತೀನಿ ಅದನ್ನ ಈಗ ಪಾಲಿಸೋಕ್ಕಾಗಲ್ಲ ನೀವು. ಯಾಕೆಂದರೆ ನಿಮ್ಮ ಕಾಲೇಜ್ನಲ್ಲೇ ಒಂದು ಆರ್ಡ್ರಲ್ಲಿ ಹೋಗ್ತಿರ್ತಾರೆ, ನೀವೊಂದು ಆರ್ಡ್ರಲ್ಲಿ ಹೋಗೋಕ್ಕಾಗಲ್ಲ. ಅವಾಗ ಹೆಂಗಾಗುತ್ತೆ ಅಂದರೆ ಅದು ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ಟು ಯು ಗೈಸ್. ಸೊ ನೀವೇನು ಮಾಡಬೇಕಂದ್ರೆ ಕಾಲೇಜಲ್ಲಿ ಹೆಂಗೆ ಹೋಗ್ತಾರೆ ಹಾಗೆ ಓದ್ಕೊಳ್ಳಿ. ಹಾಗೆ ಓದ್ಕೊಂಡು ಎಕ್ಸಾಮ್ಗೆ ಓದುವಾಗ ಈ ಮಾಡ್ಯೂಲ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅದನ್ನು ಆವಾಗ ಪಾಲಿಸೋರಂತೆ. ಬಿಕಾಸ್ ಇಲ್ಲಿ ಹೆಚ್ಚು ಕಮ್ಮಿನೇ ಆಗತ್ತೆ, ನಿಮಗೆ ಬೇಡ. ಓಕೆ, ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಕಂಟ್ರೋಲ್ ಸಿಸ್ಟಮ್ಸ್ಗೆ, ಈಗ ಕಂಟ್ರೋಲ್ ಸಿಸ್ಟಮ್ ಬರೋದಾದ್ರೆ ಇದ್ರ ಐಡಿಯಾ ಬಂತಲ್ವಾ, ಇಷ್ಟನ್ನು ಇಟ್ಟುಕೊಂಡು ಪ್ರಿಂಟೌಟ್ ತೆಗೆಸ್ಕೊಂಡು ಕ್ವಶನ್ ಪೇಪರ್ ವಿತ್ ಸ್ಕೀಮ್ ಆಫ್ ಎಲೆಕ್ಷನ್ ಪ್ರಿಂಟೌಟ್ ತೆಗೆಸ್ಕೊಂಡು ನಿಮ್ಮ ಕಾಲೇಜಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಓದ್ಕೊಳ್ಳಿ. ಆ್ಯಂಡ್ ಏನು ಗೊತ್ತಾ, ಬರೀ ಕ್ವಶನ್ ಪೇಪರ್ದು ತುಂಬ ಮಾಡಿ ಅದೇ ರಿಪೀಟ್ ಆಗುತ್ತೆ, ಬೇರೆ ಏನೂ ರಿಪೀಟ್ ಆಗೋಲ್ಲ. ಭಯ ಬೇಡ. ತುಂಬ ಜನ ಅನ್ಕೋತಾರೆ ಕಷ್ಟ ಇದೆ ಅಂತ. ಅಂದರೆ ಕಷ್ಟನೇ ಇದೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಇದೆ. ಯಾಕೆಂದರೆ ಡಿರೈವೇಷನ್ಸ್ ಅನ್ನೋದು ಸೋ ಈಸಿ, ರೈಟ್? ಡಿರೈವೇಷನ್ಸ್ ಅಷ್ಟು ಸುಲಭ ಇಲ್ಲ ನಿಮಗೆ. ಹೆಂಗಿದೆ ಡಿರೈವೇಷನ್ಸ್ ಅಂತ ಗೊತ್ತು, ಅಷ್ಟು ಸುಲಭ ಇಲ್ಲ ನಿಮಗೆ. ಬಟ್ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಜ್ಞಾಪನದಲ್ಲಿ ಇಟ್ಕೋಬೇಕಂತಂದರೆ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಗೋಯಿಂಗ್ ಟು ಪ್ರಾಕ್ಟೀಸ್ ಮೋರ್ ಫಾರ್ ರಿಮೆಂಬರೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ರಿಮೆಂಬರ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ರಿಮೆಂಬರ್ ಮಾಡ್ಕೊಳ್ಳಿ. ಬಯಾಟ್ ಮಾಡೋದ್ರಿಂದ ಏನೂ ಬರೋಲ್ಲ, ಇದು ಮಗಪ್ ಆಗುತ್ತೆ. ಇದಕ್ಕೋಸ್ಕರ ಆಯಿತಾ, ಇಷ್ಟು ಪ್ರೀ ರಿಕ್ವೆಸಿಟ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಪಿ ಸಿ ಎಸ್ ಬಂದುಬಿಟ್ಟು ನೀವು ಒಂದು ಸತಿ ಹಳೆ ಕ್ವಶನ್ ಪೇಪರ್ಸ್ದು ನಾನು ಐಡಿಯಾ ಕೊಡ್ತೀನಿ. ನಂಗೆ ಪಿ ಸಿ ಎಸ್ ಅದೇ ರಿಪೀಟ್ ಅಂತ ನಂಗೆ ಗೊತ್ತಿಲ್ಲ, ಒಂದ್ಸರಿ ನೋಡ್ಬಿಟ್ಟು ಹೇಳ್ತೀನಿ. ಪಿ ಸಿ ಎಸ್ ಇಸ್ ವೆರಿ ಈಸಿ, ಯು ಕ್ಯಾನ್ ಡೂ ಇಟ್. ಪಿ ಸಿ ಎಸ್ಗೆ ಯಾವುದೇ ತಲೆನೋವಿಲ್ಲ, ಹೆದರ್ಕೋಬೇಡಿ ಪಿ ಸಿ ಎಸ್ಗೆ, ಆಯಿತಾ. ಇದು ಕಂಟ್ರೋಲ್ ಸಿಸ್ಟಮಲ್ಲಿ ನೀವೇನು ಮಾಡಬೇಕು ಅಂದರೆ ಟು ಟೇಕ್ ದಿ ಕ್ವಶನ್ ಪೇಪರ್ಸ್ ದಟ್ ಇಸ್ 17 EC 43, 17 EC 43, 15 EC 43, 18 ಸ್ಕೀಮ್ ಅವರಿಗೆ ವೇಟ್ ಅ ಮಿನಿಟ್ ಸ್ಟೂಡೆಂಟ್ಸ್, ಐ ಟೆಲ್ ಯು ದ ಸಬ್ಜೆಕ್ಟ್ ಕೋಡ್ಸ್ ಫಾರ್ 18. ವೇಟ್ ಅ ಮಿನಿಟ್. Just a minute guys, I'm very sorry for the distraction. Yeah, 80. Okay, same. 18 EC 43. Fine. Okay. So yeah. ಎಸ್, ಓಕೆ, ಸೇಮ್. ಈ 3 ಸಬ್ಜೆಕ್ಟ್ದು ಸ್ಕೀಮ್ ಆಫ್ ವೈಲೇಷನ್ಸ್ ತೊಗೊಳ್ಳಿ, ಎಲಾಂಗ್ ವಿತ್ ದಿ ಕ್ವಶನ್ ಪೇಪರ್ ಇರುತ್ತಲ್ಲ ಅದು. ಸೊ ನೀವೇನು ಮಾಡಬೇಕಂದ್ರೆ, ಮ್ಯಾಮ್ ತುಂಬ ಫೈಲ್ಸ್ ಇದೆ, ತುಂಬ ಸಬ್ಜೆಕ್ಟ್ಸ್ ಇದೆ, ನಾನು ಹೆಂಗೆ ತೊಗೊಳ್ಳಿ ಅಂತಂದರೆ ಸರ್ಚಲ್ಲಿ ಮಾಡ್ಬೋದು, ಏನಿಲ್ಲ. ನೀವು ಸರ್ಚಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬಟನ್ ಇರುತ್ತೆ. ಇವಾಗ ನೋಡ್ಕೊಳ್ಳಿ, ಇದಲ್ವಾ ಲಿಂಕು, ಇಲ್ಲಿದೆ ಅಲ್ವಾ. ಇವಾಗ ಇಲ್ಲಿ ನಾವು ಸರ್ಚ್ ಬಟನ್ನಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಈ ಥರ ಸರ್ಚ್ ಬಟನ್ಲಿ ಸಬ್ಜೆಕ್ಟ್ ಕೋಡ್ನ ಚೆಕ್ ಮಾಡ್ಬೋದಾಗಿರುತ್ತೆ. ನೀವು ಸಬ್ಜೆಕ್ಟ್ ಕೋಡ್ ಹಾಕಿದ್ರೆ ಬರುತ್ತೆ. ಸೊ ಈ ಥರ ಸರ್ಚ್ ಬಟನ್ನ ಯೂಟಿಲೈಸ್ ಮಾಡ್ಕೋಬೇಕು. ಓಕೆವಾ, ಸರ್ಚ್ ಬಟನ್ ಯೂಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ. ಯೂಟಿಲೈಸ್ ಮಾಡಿಕೊಂಡು ಯಾವ ಸ್ಕೀಮ್ ಆಫ್ ವೈಲೇಷನ್ ಬರುತ್ತೆ, ಜಸ್ಟ್ ಸಬ್ಜೆಕ್ಟ್ ಕೋಡ್ ನೇಮ್ ಹಾಕಿ ಸಾಕು, ಬೇರೆನ ಹಾಕ್ಬೇಡಿ. ಕೋಡ್ ನೇಮ್ ಹಾಕ್ತು ಅಂತಂದರೆ
ನಿಮಗೆಲ್ಲ ಈಸಿಯಾಗಿ ಬರುತ್ತೆ. ಆಯಿತಾ? ಓಕೆ, ಇಷ್ಟನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡು ನಿಮ್ಮ ಕಾಲೇಜಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನನ್ನ ಆರ್ಡ್ರಲ್ಲಿ ಹೋಗೋಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ. ಬಿಕಾಸ್ ಕಂಪ್ಲೀಟ್ ಸಿಲೆಬಸ್ ಆದಮೇಲೆ ನಾನು ಹೇಳೋಂಥ ಆರ್ಡ್ರ್ ನೀವು ಫಾಲೋ ಮಾಡ್ಲಿಕ್ಕೆ ಸಾಧ್ಯ. ಈಗ ನೀವು ಫಾಲೋ ಮಾಡ್ತೀನಿ ನಿಮಗೆ ಕ್ಲಾಸಸ್ ಆಗಿರಲ್ವಲ್ಲ, ಹೆಂಗೆ ಮಾಡ್ತೀರಾ? ಸೊ ಹಂಗಾಗಿ ಕಂಪ್ಲೀಟ್ ಸಿಲೆಬಸ್ ಆದಮೇಲೆ ನೀವು ಆರ್ಡ್ರ್ ಫಾಲೋ ಮಾಡ್ಬೇಕಾದ್ರೆ ನಾನು ಹೇಳೋ ಆರ್ಡ್ರನ್ನ. ಸೊ ದಯವಿಟ್ಟು ಇವಾಗ ಇಷ್ಟು ಮಾಡ್ಕೊಳ್ಳಿ. ಆಯಿತಾ? ಇಷ್ಟೊಂದು ರೆಡಿ ಮಾಡಿಕೊಂಡು ನೀಟಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಎಸ್ ದೆನ್ wait a minute guys, I just missed something. ಓಕೆ, ಈಗ ಕಂಟ್ರೋಲ್ ಸಿಸ್ಟಮ್ದಾಗಿದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟು ಮೈಕ್ರೋ ಕಂಟ್ರೋಲರ್ ಇದೆ. ಯಾರೆಲ್ಲ ಮೈಕ್ರೋ ಕಂಟ್ರೋಲರ್ ತೊಗೊಂಡಿದ್ರೆ ಇಟ್ ಇಸ್ ವೆರಿ ಈಸಿ. ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್ ಕೋಡ್ಸ್ ನಾನು ಹೇಳ್ತೀನಿ ಯಾವಿದು ಅಂತಂದ್ಬಿಟ್ಟು. 8051 ಮೈಕ್ರೋ ಕಂಟ್ರೋಲರ್ ಹೇಳ್ತೀನಿ ನಾನು, ವೆಯ್ಟ್ ಮಾಡಿ. ಅದು 17 ಇದೆ, 15 ಇದೆ. ಆ್ಯಕ್ಚುಲಿ ಇಟ್ಸ್ ಅನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಲ್ವಾ, ನಮಗೆ ಸಬ್ಜೆಕ್ಟ್ ಕೋಡ್ ಅಷ್ಟು ಬೇಕು ಗೊತ್ತಾಗಲ್ಲ. ಓಕೆ, ಇದು ಒಂದು ಸೆಕೆಂಡ್. 17 ಸ್ಕೀಮ್ಸ್ ಹಾಕ್ತೀನಿ ನಾನು. ನಮಗೆ ಏನು ಸಬ್ಜೆಕ್ಟ್ ಕೊಡಿತ್ತು ಅಂತ ನಂಗೆ ಜ್ಞಾಪಕ ಇಲ್ಲ. ಹಾಂ, 17 EC 563. 17 EC 563 is the subject code of 8051 microcontroller, and the same microcontroller subject code for 18 scheme is 18 EC 46. ಲಾಸ್ಟ್ ಸಬ್ಜೆಕ್ಟ್ ಇದು ಮೈಕ್ರೋಕಂಟ್ರೋಲರ್. ಇದನ್ನು ನೋಡ್ಕೊಳ್ಳಿ ಆಯಿತಾ? ಓಕೆನಾ? ನೋಡಿಕೊಂಡು ಇದಿಷ್ಟ್ರದ್ದು ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಎಲಾಂಗ್ ವಿತ್ ಕ್ವೆಶನ್ ಪೇಪರ್ ನಾನೇನು ಲಿಂಕ್ ಶೇರ್ ಮಾಡಿದ್ದೆ, ಆ ಲಿಂಕಲ್ಲಿ ನೀವೇನು ಮಾಡಬೇಕು ಅಂತಂದರೆ, ವಾಟ್ಸ್ ದಟ್ ಹ್ಯಾವ್ ಟು ಡೂ ವಾಸ್ ಯು ಹ್ಯಾವ್ ಟು ಜಸ್ಟ್ ಟೇಕ್ ಅಪ್ ಆಲ್ ದ್ಯಾಟ್ ಆ್ಯಂಡ್ ಗೆಟ್ ಅ ಪ್ರಿಂಟ್ಔಟ್ ಹಾಕ್ಸಿ ಇಟ್ಕೊಳ್ಳಿ. ಮೊಬೈಲ್ ನೋಡೋಕ್ಕಿಂತ ಲ್ಯಾಪ್ಟಾಪಲ್ಲಿ ನೋಡೋಕ್ಕಿಂತ ಪ್ರಿಂಟ್ಔಟ್ ಹಾಕ್ಸಿ ಇಟ್ಕೊಂಡು ನಿಮ್ಮ ಕಾಲೇಜಲ್ಲಿ ಹೆಂಗೆ ಹೇಳ್ತಾರೆ ಹಂಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ? ಮೈಕ್ರೋ ಕಂಟ್ರೋಲರ್ ಇರೋರಿಗೆ. ಫೈನ್ ದೆನ್, ಆ್ಯಂಡ್ ಹಿಯರ್ ಯು ಕಮ್ ಅಪ್ ವಿತ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್. ಇದು ಯಾರು ತೊಗೊಂಡ್ರಲ್ಲ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮೇ ತೊಗೊಂಡಿರ್ತೀರ. ಸೊ ಆಪ್ರೇಟಿಂಗ್ ಸಿಸ್ಟಮ್ ತೊಗೊಳ್ಳೋರಿಗೆ ಆಪರೇಟಿಂಗ್ ಸಿಸ್ಟಮ್ ಸಬ್ಜೆಕ್ಟ್ ಕೋಡ್ ಬಂದು ಇದೆಲ್ಲ ನಾವು ಅವಾಗ ಬರ್ತಿದ್ದು. ಸೊ ನಮ್ಮ ಸಬ್ಜೆಕ್ಟ್ ಕೋಡ್ಗಳೇ ಜ್ಞಾಪಕ ಇಲ್ಲ, ಎಲೆಕ್ಟಿವ್ ಅಲ್ಲ. ಸೊ ಹಂಗಾಗಿ 17 Wait a minute students, I'm very sorry for the distraction guys. So sorry. Very sorry students, please to wait. I am so sorry here. Wait a minute, I am getting the codes here, but it's not that clear. It's not that clear here guys, I don't know why. 15 is 553. 33 or 53, 533 ಅನ್ಸುತ್ತೆ. Just a minute, I'm sorry for the distraction guys. It's not so clear, I don't know what's happening here. It's not so clear. Wait a minute, let me just check the code here. It's not that clear, so I'm just checking it out again. Please wait.
15 is 553 students. Okay, 553. Yes, this one. And next 17 scheme ದು ಬಂದ್ಬಿಟ್ಟು just a minute, I'm very sorry for the distraction again. ಸೇಮ್ ಥಿಂಗ್ ಅನಿಸುತ್ತೆ. 17 ಆಲ್ಸೋ ಸೇಮ್ ಅನಿಸುತ್ತೆ. ಒಂದ್ಸಲ 17 ಇಸಿ 553 ಚೆಕ್ ಮಾಡಿ ಆಯಿತಾ. ಸೊ ಇದೆರಡೂ ಚೆಕ್ ಮಾಡಿ ಸ್ಕೀಮ್ ಆಫ್ ಸೊಲ್ಯೂಷನ್ ವಿತ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ನಾನು ಲಿಂಕಲ್ಲಿ ಇಟ್ಕೊಂಡು ಅದನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ದಿಸ್ ಇಸ್ ವಾಟ್ ಇಸ್ ಆಲ್ ಎಫ್ ಟು ಡೂ ಸ್ಟೂಡೆಂಟ್ಸ್ ಆಯಿತಾ. ಸೊ ನೀವು ಇದಿಷ್ಟನ್ನು ಮಾಡ್ಕೊಳ್ಳಿ. ಪ್ರೀ ರಿಕ್ವಸಿಟ್ಸ್ ನೀವು ಇಷ್ಟೇ ಮಾಡಬೇಕು. ನೀವು ಕ್ವಶನ್ ಪೇಪರ್ಸು ಸ್ಕೀಮ್ ಆಫ್ ಸೊಲ್ಯೂಷನ್ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಕ್ಲಾಸಲ್ಲಿ ಏನು ಸ್ಟಾರ್ಟ್ ಮಾಡ್ತಾರಲ್ಲ, ಅದು ಸ್ಟಾರ್ಟ್ ಮಾಡಿದಾಗ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಟಾಪಿಕ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಆ ಟಾಪಿಕ್ಸ್ ಎಷ್ಟು ಮಟ್ಟದ ಇಂಪಾರ್ಟೆಂಟು, ಅವ್ನು ಕ್ವಶನ್ ಪೇಪರ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ವರ್ಕ್ ಮಾಡಿ. ಏನಂದರೆ ನಿಮ್ಮ ಕ್ಲಾಸಲ್ಲಿ 3 to 4 ಪ್ರಾಬ್ಲಮ್ ಮಾಡ್ಸೋಕ್ಕೆ ಮಾತ್ರ ಆಗೋದು, ಅದ್ರ ಮೇಲೆ ಆಗಲ್ಲ. ಸೊ ಅದಕ್ಕೂ ಮೇಲೆ ಯಾರೂ ಮಾಡಿಸಲ್ಲ. 5 ಪ್ರಾಬ್ಲಮ್ಸ್ ಮಿನಿಮಮ್ ಅಲ್ವಾ. ಸೊ ನೀವು ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಎಲ್ಲಿಂದ ಮಾಡಬೇಕು, ಕ್ವಶನ್ ಪೇಪರಿಂದನೇ ಮಾಡಬೇಕು ಅಲ್ವಾ. ಸೊ ನಿಮ್ಮ 5 ಪ್ರಾಬ್ಲಮ್ಸು ಕ್ವಶನ್ ಪೇಪರಿಂದನೇ ತೊಗೊಂಡಿದ್ರೆ ಇನ್ಯಾವ್ದು ಉಳಿದಿದೆ ಕ್ವಶನ್ ಪೇಪರಲ್ಲಿ ಅವ್ರು ಬಿಟ್ಟು ಹೋಗಿರೋದು ಅದನ್ನು ಮಾಡ್ಕೊಳ್ಳಿ. ಆ ಥರ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಗೆ ಸ್ಪೆಷಲಿ ನೀವೇನು ಮಾಡಬೇಕು ಅಂದರೆ 4 to 5 ಪ್ರಾಬ್ಲಮ್ಸ್ ಮಾತ್ರ ಮಾಡಿಸೋದಕ್ಕೆ ಸಾಧ್ಯ. ಅವ್ರು ಎಕ್ಸಸ್ ಏನೂ ಮಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೇನಾಗುತ್ತೆ ಅಂದರೆ ನಿಮಗೆ ಏನು ಮಾಡಿಸಿರ್ತಾರೆ ಅದನ್ನು ನೋಡ್ಕೊಳ್ಳಿ, ಅದು ಕ್ವಶನ್ ಪೇಪರ್ ಇದೆಯಾ ನೋಡಿ. ಇಲ್ಲಾಂದರೆ ಪ್ಲೀಸ್ ಟ್ರೈ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ವಾಟ್ಸ್ ದ್ಯಾಟ್ ಒನ್ ಹ್ಯಾಪನ್, ಪ್ಲೀಸ್ ಟ್ರೈ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಉಳಿಯೋ ಕ್ವಶನ್ಸ್ನ ವರ್ಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ದೇ ಕ್ವಶನ್ಸ್ಗಳಾಗಿದ್ರೆ ಇನ್ಯಾವ್ದು ಬಿಟ್ಟು ಹೋಗಿದೆ ಅದನ್ನು ಮಾಡ್ಕೊಳ್ಳಿ. ಇಲ್ಲ ಕ್ವಶನ್ ಪೇಪರಿಂದ ಮಾಡಿಸಿಲ್ಲ, ಎಲ್ಲೋ ರ್ಯಾಂಡಮಾಗಿ ಮಾಡಿಸಿದ್ದಾರೆ ಅಂತಂದರೆ ನೀವು ಕ್ವಶನ್ ಪೇಪರಿಂದ ಓದ್ಕೊಳ್ಳಿ. ಬಟ್ ನೀವು ಯಾವ ಟಾಪಿಕ್ ಮಾಡಿಸ್ತಾರೆ ಅದನ್ನು ಬರೀ ನೋಟ್ಸ್ ಮಾತ್ರ ಅಲ್ಲದೆ ಕ್ವಶನ್ ಪೇಪರ್ದು ವರ್ಕ್ ಮಾಡಿ ಅಲ್ಲಲ್ಲೇ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಸೊ ಇದೆಲ್ಲನೂ ನಾನು ಎಷ್ಟು ಇದು ರೀರೈಟ್ ಮಾಡ್ಕೊತೀನಿ ಅಂದರೆ ನನಗೆ ಈ ಥರದ್ದೆಲ್ಲ ಹೇಳೋರೇ ಇರಲಿಲ್ಲ ಗೈಸ್. ನಾನೇ ಎಲ್ಲ ತಿಳ್ಕೊಳ್ಳೋ ಅಷ್ಟೇ ಹೋಗಿ ಟೈಮ್ ಹೊಟ್ಟೋಯ್ತು. ಏನು ಗೊತ್ತಾ, ಎಲ್ಲ ಕ್ಲಾಸ್ ಮಾಡಿಬಿಡ್ತಾರೆ ಹೋಗ್ತಾರಷ್ಟೇ ಅಲ್ವಾ. ಕ್ಲಾಸ್ ಮಾಡಿಬಿಡ್ತಾರೆ ಹೋಗ್ತಾರೆ. ದೇ ಡೋಂಟ್ ವಾಂಟ್ ಟು ಟೆಲ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಅವ್ರಿಗೆ ಅವ್ರು ಕ್ಲಾಸ್ ಮಾಡಿಬಿಟ್ಟು ಹೋದ್ರೇ ಹೆಚ್ಚು ಅಲ್ವಾ. ಆ ಥರದ್ದು ತುಂಬ ಜನ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಬಿಕಾಸ್ ದೇ ವಾಂಟ್ ಸಮ್ ಗ್ರೇಡ್ ಅಷ್ಟೇ. ಸ್ಟೂಡೆಂಟ್ಸ್ಗಿಂತ ಗ್ರೇಡ್ ಬೇಕು. ಗ್ರೇಡ್ ಅಲ್ಲ ಮುಖ್ಯ, ನಿಮಗೆ ಒಂದು ಒಳ್ಳೆ ಪ್ರೊಫೆಸರ್ ಅಂತ ಕೂಗಿಸ್ಕೊಳ್ಳೋಕ್ಕೆ ನೀವು ಆ ಕೆಲಸಕ್ಕೆ ಹೋಗ್ಬಿಟ್ಟು ಏನೋ ಮಕ್ಕಳು ಪಾಠ ಮಾಡ್ಬಿಟ್ಟು ಬಂದು ಎಲ್ಲರ ಮುಂದೆ ನಾನು ಪ್ರೊಫೆಸರ್ ಅಂತ ಹೊಗಳಿಸ್ಕೊಳ್ಬೇಕು ಅನ್ನೋದೇ ಇಲ್ಲ. ನೀವೆಷ್ಟು ಕಷ್ಟಪಟ್ಟು ಶ್ರಮ ಹಾಕ್ತೀರಾ ಅಷ್ಟೇ ಶ್ರಮಕ್ಕೆ ಏನು ಬೆಲೆ ಕೊಡ್ತಾರಲ್ಲ, ದಟ್ ಈಸ್ ವಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ಪ್ರೊಫೆಸರ್ಗಿರಿ ಅಂತ ಮರ್ಯಾದೆ ಬೇಕು ಅನ್ನೋಕ್ಕೆ ಸ್ಟೂಡೆಂಟ್ಸ್ ಲೈಫ್ ಹಾಳು ಮಾಡಬೇಡಿ ದಯವಿಟ್ಟು. ನೀವು ಕಷ್ಟಪಟ್ಟು ಹುಡುಗರನ್ನು ಉದ್ಧಾರ ಮಾಡಿದಷ್ಟು ಎಲ್ಲ ಒಳ್ಳೆಯದಾಗುತ್ತೆ. ಅದಕ್ಕೆ ಕಮ್ ಹಿಯರ್ ಆಯಿತಾ. ಸೊ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಆಗಿತ್ತು. ಸೊ ಯಾವ್ದು ಈಸಿ ಯಾವ್ದು ಸುಲಭ ಅಂತ ಗೊತ್ತಾಗಿದೆ. ಏನೇನು ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟ್ ಕೋಚ್ದು ಕ್ವೆಶನ್ ಪೇಪರ್ಸ್ ಇಟ್ಕೋಬೇಕು ಆ್ಯಂಡ್ ಹೇಗೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಯಾವುದೇ ಪ್ರಾಬ್ಲಮ್ ಸಬ್ಜೆಕ್ಟಲ್ಲಿ ಕಂಟ್ರೋಲ್ ಇದೆ, MFT ಇದೆ, ಯಾವುದೇ ತೊಗೊಂಡ್ರು ಕ್ಲಾಸಲ್ಲಿ ಮಾಡಿಸೋ ಲೆಕ್ಕ ಜೊತೆಗೆ ಕ್ವಶನ್ ಪೇಪರ್ನ ಮಾಡಿ 100% ಯೂಸ್ ಆಗುತ್ತೆ. ಅಲ್ಲಿ ಜೊತೆಲೇ ಮಾಡಬೇಕು. ನಾನು ಆಮೇಲೆ ವಾಪಸ್ ಮಾಡ್ತೀನಿ ಅಂತ ಹೇಳ್ಬೇಡಿ ಆಯಿತಾ. ಜೊತೆಲೇ ಮಾಡ್ಕೊಂಡು ಹೋಗಿ ಎಲ್ಲನೂ ಒಳ್ಳೆಯದಾಗುತ್ತೆ. ಎವ್ರಿಥಿಂಗ್ ವಿಲ್ ಗೋ ಆನ್ ವೆಲ್ ಅಂತ ಹೇಳ್ತಾ, ಸೊ ಐ ಜಸ್ಟ್ ಫೈಂಡ್ ಆಫ್ ದ ಸೆಷನ್ ಆಲ್ ಆ್ಯಂಡ್ ಇವಾಗಿಂದನೇ ಸ್ಟಾರ್ಟ್ ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ. ಲಾಸ್ಟಲ್ಲಿ ತೊಂದರೆ ತೊಗೊಳ್ಬೇಡಿ. ಆ್ಯಂಡ್ ಹೇಗೆ ಟೈಮ್ ಸ್ಕೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ದಲ್ಲ ನಿಮಗೆ. ಸೊ ನೀವೇನು ಮಾಡ್ತೀರಾ ಅಂದರೆ ದಿನಕ್ಕೊಂದೊಂದು ಸಬ್ಜೆಕ್ಟ್ ಪ್ಲಾನ್ ಮಾಡಿ, ಇಲ್ಲ ದಿನಕ್ಕೆ ಒಂದು 3 ಸಬ್ಜೆಕ್ಟ್ಸ್ ಹಂಗೆ ಪ್ಲಾನ್ ಮಾಡಿ. ಹೌ ಮೆನಿ ಸಬ್ಜೆಕ್ಟ್ಸ್ ಯು ಹ್ಯಾವ್ ಕರೆಂಟ್ಲಿ? ಯು ಹ್ಯಾವ್ EMFT, PCS ಇದೆ, ಕಂಟ್ರೋಲ್ ಸಿಸ್ಟಮ್ ಇದೆ, ಆಮೇಲೆ ಮೈಕ್ರೋ ಕಂಟ್ರೋಲರ್ ಇದೆ. ಒಂದು 4-5 ಸಬ್ಜೆಕ್ಟ್ ಇರ್ಬೋದೇನೋ. ಸೊ 4 ಸಬ್ಜೆಕ್ಟ್ ಇತ್ತು ಅಂದರೆ 2+2 ಸಬ್ಜೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಏನಾದ್ರು ಇದು ಎಕ್ಸ್ಟ್ರಾ ನೋಡೋ ತಡೀರಿ ನಿಮ್ಗೆ. ಓಕೆ, ಮೈಕ್ರೋ ಕಂಟ್ರೋಲರ್ ಆ್ಯಪ್ ಹೌದಾ. ಓಕೆ, 2+2 ಮಾಡ್ಕೊಳ್ಳಿ. 4 ಇರೋದ್ರಿಂದ 2+2 ಸಬ್ಜೆಕ್ಟ್ಸ್ ಮಾಡಿಕೊಂಡು ನಿಮ್ಗೆ ಇದು UHVನೂ ಇದೆ, ಬಯಾಲಜಿ ಫಾರ್ ಇಂಜಿನಿಯರ್ಸು ಇದೆ, ಕರೆಕ್ಟ್ ಅಲ್ವಾ. ಸೊ ದೋಸ್ ಆರ್ ಆಲ್ ಜಸ್ಟ್ ಲೈಕ್ ಕೈಂಡ್ ಆಫ್ ಸಬ್ಜೆಕ್ಟ್ಸ್ ವೆರಿ ಯು ಕ್ಯಾನ್ ಈಸಿಲಿ ಕ್ಯಾಕ್, ಬಿಕಾಸ್ ಬಯಾಲಜಿ ಪ್ಯೂಲ್ ಓದಿರ್ತೀರಾ. UHV ಅಂತೂ ಸಮಥಿಂಗ್ ಟಿಕ್ಕಿಂಗ್ ಟೈಪ್ ಅಲ್ವಾ. ಸೊ ನೋ ವರೀಸ್. ಬಟ್ ನೀವು ನಾರ್ಮಲ್ ಸಬ್ಜೆಕ್ಟ್ಸ್ ಓದ್ತಿದ್ದೀರಾ ಅಂದರೆ 4 ಇದೆ, ನಾರ್ಮಲ್ 4 ಇದೆ. ಸೊ 2+2 4 ಮಾಡ್ಕೊಳ್ಳಿ. ಅವತ್ತೆರಡು ಸಬ್ಜೆಕ್ಟು ಆ್ಯಂಡ್ ಇದು ದಿನಕ್ಕೆ 2 ಸಬ್ಜೆಕ್ಟ್ ಅಂದರೆ ಇವತ್ತೆರಡು ಓದಿದ್ರೆ ನಾಳೆ ಇನ್ನೆರಡು, ಆ ಥರ ಮಾಡ್ಕೊಳ್ಳಿ. UHV ಮತ್ತು ಬಯಾಲಜಿ ಸ್ಯಾಟರ್ಡೆ ಸಂಡೇಸ್ ಹಾಕೊಂಬಿಡಿ, ಈಸಿ ಆಗುತ್ತೆ ಆಯಿತಾ. ಅದ್ರ ಜೊತೆಗೆ ನೀವು ಸರ್ಟಿಫಿಕೇಷನ್ಗೂ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದರ ಒಳ್ಳೆ ಕಡೆ ಸರ್ಟಿಫಿಕೇಷನ್ಸ್ ತೊಗೊಳ್ಳಿ ಆಯಿತಾ. ಸೊ ಕೆನರಾ ಬ್ಯಾಂಕ್ದು ಆಸ್ಪೈರ್ ಅಕೌಂಟ್ನ ಮುಖಾಂತರ ನಿಮಗೆ ಕೋರ್ಸ್ ಫೀಯಲ್ಲಿ
ಕೋರ್ಸಸ್ಗೆ ತೊಗೊಳಕ್ಕೆ ಒಂದು ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬ್ಯಾಂಕಲ್ಲೇ ತಿಳ್ಕೊಳ್ಳಿ. ಇಫ್ ಎನಿಬಡಿ ವಾಂಟ್ಸ್ ಟು ಹ್ಯಾವ್ ಎನ್ ಅಕೌಂಟ್, ಕೆನರಾ ಬ್ಯಾಂಕ್ ಆಸ್ ಪರ್ ಅಕೌಂಟ್ ಮಾಡ್ಕೊಂಡ್ರೆ ದ ಟೈಡ್ ಅಪ್ ವಿತ್ ಕೋರ್ಸ್ ಫ್ರೀ ಅಂತೆ. ಸೊ ದೇ ವಿಲ್ ಪ್ರೊವೈಡ್ ಸಮ್ ಆಫ್ ದ ಕೋರ್ಸಸ್ ಫಾರ್ ಫ್ರೀ. ಸೊ ಅದೆಲ್ಲ ಡೀಟೇಲ್ಸ್ ಅವ್ರು ಅಲ್ಲಿ ಹೇಳ್ತಾರೆ, ನೀವು ಬ್ಯಾಂಕಲ್ಲಿ ಕೂಡ ಕೇಳ್ಕೊಬೋದು. ಅದನ್ನು ಇನ್ನೂ ಈಸಿಯಾಗಿ ನೀವು ಕೋರ್ಸಸ್ ಮಾಡ್ಕೋಬೋದು. ಯುಡೆಮಿ ಕೋರ್ಸಸ್ ಇರುತ್ತೆ ಆ್ಯಂಡ್ ಇಂಟರ್ಶಾಲಾ ಕೋರ್ಸಸ್ ಇರುತ್ತೆ. ಎಲ್ಲ ಕಡೆ ಒಳ್ಳೊಳ್ಳೆ ಕೋರ್ಸಸ್ ಮಾಡ್ಕೊಳ್ಳಿ. ಮಾಡ್ತೀರಾ ಅಂದರೆ ಗೋ ವಿತ್, ನೀವು ಯಾವ್ದು ಫಸ್ಟು ಡೈರೆಕ್ಟಾಗಿ ನಾನು ದೊಡ್ಡ ಕೋರ್ಸ್ ತೊಗೋತೀನಿ ಅಂತ ಹೋಗಬೇಡಿ. ನೀವು ಅಕಸ್ಮಾತ್ ಪೈಥಾನ್ ಮಾಡಿಲ್ಲ ಅಥವಾ ಜಾವ ಮಾಡಿಲ್ಲ ಅಂದರೆ ಫಸ್ಟ್ ಜಾವ ಮತ್ತು ಪೈಥಾನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಡೈರೆಕ್ಟು AML ನಾನು ಡಾಟಾ ಸೈನ್ಸ್ಗೆ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಪವರ್ BIಗೆ ಹೋಗ್ಬಿಡ್ತೀನಿ, ಬೇಡ. ನೀವು ಬೇಸಿಕ್ಕೆ ಕಲಿತೆ ಹೆಂಗೆ ಅಷ್ಟು ದೊಡ್ಡಕ್ಕೆ ಹೋಗ್ತೀರಾ, ಬೇಡ. ಇದು ಎರಡೂ ಆಗಿಲ್ಲ ಅಂದರೆ ಮಾಡಿ, ಇದೆರಡು ಆಗಿಲ್ಲ ಅಂದರೆ ಮಾಡಿ, ಅದಾದಮೇಲೆ ಮುಂದಕ್ಕೆ ಬನ್ನಿ ಆಯಿತಾ. ಸೊ ಸದ್ಯಕ್ಕೆ ಇದೆರಡು ಆಗಿಲ್ಲ ಅಂದರೆ ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಆ ಸರ್ಟಿಫಿಕೇಷನ್ ಕೋರ್ಸಸ್ಗೆ ಬನ್ನಿ ಅಂತ ಹೇಳ್ತಾ ಐ ಜಸ್ಟ್ ವಾಂಟ್ ದಿಸ್ ಸೆಷನ್ ಆಲ್ ಆ್ಯಂಡ್ ಫಾಲೋ ದಿಸ್ ವಿತೌಟ್ ಫೇಲ್. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಇನ್ ನನ್ನ ಓಪನ್ ಒಪಿನಿಯನ್. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದೇ ಇಷ್ಟೊತ್ತು ನಿಮ್ಗೆ ಹೇಳಿದ್ದು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫಾಲೋ ದಿಸ್ ಅಂತ ಹೇಳ್ತಾ ಐ ಜಸ್ಟ್ ವಾಂಟ್ ದಿಸ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು.